ಎಲ್ಲರಿಗೂ ನಮಸ್ಕಾರಗಳು. ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ನಡೆದಂತಹ TET ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 1ರ ಕನ್ನಡ ವಿಷಯದ ಕೀ ಉತ್ತರಗಳನ್ನು ಗಮನಿಸೋಣ ಹಾಗೂ ವಿಶ್ಲೇಷಣೆಯನ್ನು ಮಾಡೋಣ. ಗದ್ಯ ಭಾಗದ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಮೊದಲು ನಾವು ಪ್ರಶ್ನೆಗಳನ್ನು ನೋಡಿಕೊಂಡು ಅನಂತರ ಗದ್ಯ ಭಾಗದಲ್ಲಿ ಉತ್ತರಗಳನ್ನು ಹುಡುಕಬೇಕು. ಗದ್ಯ ಭಾಗದ ಮೊದಲನೆಯ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕಥೆ ಎಂದರೆ ಆಪ್ಷನ್ 3 ರಂಗನ ಮದುವೆ. ಎರಡನೆಯ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ ಆಪ್ಷನ್ 2 ಶ್ರೀನಿವಾಸ. ಮೂರನೆಯ ಪ್ರಶ್ನೆ, ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವ ಕಥಾ ವಿಷಯ ಆಪ್ಷನ್ 2 ಸಂಗೀತಗಾರನ ಜೀವನ. ಪ್ರಶ್ನೆ ನಂಬರ್ 4, ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ಆಪ್ಷನ್ ನಂಬರ್ 2 ತಮಿಳು ಭಾಷೆಗೆ. ಪ್ರಶ್ನೆ ನಂಬರ್ 5, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ಉತ್ತರ ಆಪ್ಷನ್ 4 ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದಾಗ. ಪ್ರಶ್ನೆ ನಂಬರ್ 6, ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ ಆಪ್ಷನ್ 1 1968. ಏಳನೆಯ ಪ್ರಶ್ನೆ, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಆಪ್ಷನ್ 1 ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಆಗಿದ್ದಾರೆ. ಪ್ರಶ್ನೆ ನಂಬರ್ 8, ಅತ್ಯುತ್ತಮ ಪದದಲ್ಲಿರುವ ಸಂಧಿ ಎಂದರೆ ಎನ್ ಸಂಧಿ ಎಂದರೆ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ. ಇಲ್ಲಿ ಯ, ವ ಮತ್ತು ರ ಅಕ್ಷರಗಳು ಸಂಧಿ ಪದದಲ್ಲಿ ಆದೇಶವಾಗಿ ಬಂದರೆ ನಾವು ಅದನ್ನು ಎನ್ ಸಂಧಿ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಜಸ್ವ ಸಂಧಿ ಎಂದರೆ ಕ, ಚ, ಟ, ತ ಪಗಳಿಗೆ ಗ, ಜ, ಡ, ದ ಬಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಜಸ್ವ ಸಂಧಿ ಎಂದು ಕರೆಯುತ್ತೇವೆ. ಆದೇಶ ಸಂಧಿ ಎಂದರೆ ಕ, ತ ಪಗಳಿಗೆ ಗ, ದ ಬಗಳು ಹಾಗೂ ಪ, ಬ, ಮ ಅಕ್ಷರಗಳಿಗೆ ವ ಅಕ್ಷರವು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ ಆಗುತ್ತದೆ. ಅದೇ ರೀತಿಯಾಗಿ ಗುಣಸಂಧಿ ಎಂದರೆ ಸಂಧಿ ಪದದಲ್ಲಿ ಏಕಾರ, ಓಕಾರ ಮತ್ತು ಅರ್ಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ ಆಗುತ್ತದೆ. ಮುಂದಿನ ಒಂದು ಪ್ರಶ್ನೆಗಳು ಪದ್ಯ ಭಾಗದ ಪ್ರಶ್ನೆಗಳಾಗಿವೆ. ಇಲ್ಲಿ ಅದರಲ್ಲಿ 9ನೆಯ ಪ್ರಶ್ನೆ, ನೆನಪಿನ ಬೆಳೆಯನ್ನು ತೂಗಿರುವುದು ಆಪ್ಷನ್ ನಂಬರ್ 2 ಮಳೆ. 10ನೆಯ ಪ್ರಶ್ನೆ, ಕವಿ ಹೇಳುವಂತೆ ಮರುಕಳಿಸಿರುವುದು ಆಪ್ಷನ್ ನಂಬರ್ 1 ಆನಂದ. 11ನೆಯ ಪ್ರಶ್ನೆ, ಮತ್ತೆ ಬರಬಾರದೆ. ಇದಕ್ಕೆ ಉತ್ತರ ಆಪ್ಷನ್ ನಂಬರ್ 4 ಹಿಗ್ಗೆರೆದ ಹಳಗಾಲ. ಪ್ರಶ್ನೆ ನಂಬರ್ 12, ಮಳೆಯು ಮರೆಯಗೊಡದಿರುವುದು ಅದು ಆಪ್ಷನ್ ನಂಬರ್ 3 ಬಂಧ ಸಂಬಂಧಗಳನ್ನು. ಪ್ರಶ್ನೆ ನಂಬರ್ 13, ಮಳೆಯು ಜೀವಾಳವನ್ನು ಕಲಕಿದೆ. ಆಪ್ಷನ್ ನಂಬರ್ 2 ಇದಕ್ಕೆ ಉತ್ತರವಾಗಿದೆ. 14ನೆಯ ಪ್ರಶ್ನೆ, ಸುಖ ದುಃಖ ಎನ್ನುವುದು ಆಪ್ಷನ್ ನಂಬರ್ 3 ಜೋಡು ನುಡಿಯಾಗಿದೆ. ಜೋಡು ನುಡಿ, ನುಡಿಗಟ್ಟು, ದ್ವಿರುಕ್ತಿ, ಅನುಕರಣೀಯ ಪದಗಳು ನಮಗೆ ತುಂಬ ಗೊಂದಲವನ್ನು ಉಂಟು ಮಾಡುತ್ತವೆ. ಜೋಡು ನುಡಿ ಎಂದರೆ ಇಲ್ಲಿ ಮಾತಿಗೆ ಗೀತು ಎನ್ನುವಂತೆ ಒಂದು ಪದಕ್ಕೆ ಮತ್ತೊಂದು ಪದ ಹೊಂದುವಂತೆ ನಾವು ಪದವನ್ನು ಜೋಡಿಸಿ ಬರೆಯಬೇಕಾಗುತ್ತದೆ. ಉದಾಹರಣೆಗೆ ಮನೆ, ಮಠ, ಮಾತು, ಗೀತು, ಪತಿ, ಪತ್ನಿ ಈ ರೀತಿಯಾಗಿ ಕೆಲವೊಂದು ಪದಗಳನ್ನು ನಾವು ವಿರುದ್ಧ ಪದಗಳಾಗಿ ಗುರುತಿಸಬಹುದು. ಇಲ್ಲಿ ಕೊಟ್ಟಂತಹ ಪದವು ವಿರುದ್ಧ ಪದವಾಗಿದೆ. ಸುಖ ದುಃಖ, ನೋವು ನಲಿವು, ಪತಿ ಪತ್ನಿ ಈ ರೀತಿಯಾಗಿ ನಾವು ಗುರುತಿಸಬಹುದು. ನುಡಿಗಟ್ಟು ಇರುವಂತಹ ಪದವು ನೇರವಾಗಿ ಪದದ ಅರ್ಥವನ್ನು ತಿಳಿಸುವುದಿಲ್ಲ. ಅದರ ಒಂದು ಅರ್ಥವು ಪದದ ಹಿಂದೆ ಅಡಗಿರುತ್ತದೆ. ಇದನ್ನು ನಾವು ಹೊರತೆಗೆಯಬೇಕು. ದ್ವಿರುಕ್ತಿ ಎಂದರೆ ಇದು ದ್ವಿ ಎಂದರೆ ಎರಡು, ಉಕ್ತಿ ಅಂದರೆ ನುಡಿ. ಅಂದರೆ ಒಂದು ಪದವು ಎರಡೆರಡು ಸಲ ಅದು ಬಳಕೆಯಾದರೆ ಇದು ದ್ವಿರುಕ್ತಿ ಎಂದು ಕರೆಸಿಕೊಳ್ಳುತ್ತದೆ. ಉದಾಹರಣೆಗೆ ಮೆಲ್ಲ ಮೆಲ್ಲನೆ, ನಡೆ ನಡೆ, ಹೋಗು ಹೋಗು, ನಟ ನಡುವೆ, ತುತ್ತ ತುದಿ ಈ ರೀತಿಯಾಗಿ ನಾವು ಕಾಣಬಹುದು. ಮತ್ತು ಈ ಪದಗಳಿಗೆ ತನ್ನದೇ ಆದ ಅರ್ಥಗಳು ಇರುತ್ತವೆ. ಪರಿಣಾಮವನ್ನು ನಾವು ಒಂದು ಧ್ವನಿಯು ಕೇಳಿ ಬರುವ ಹಾಗೆ ಅದನ್ನು ಹೇಳುವುದು ಹಾಗೂ ಬರೆಯುವುದನ್ನು ಮಾಡುವುದೇ ಒಂದು ಅನುಕರಣೀಯ ಪದಗಳಾಗಿವೆ. ಮತ್ತು ಈ ಪದಗಳಿಗೆ ತನ್ನದೇ ಆದ ಅರ್ಥಗಳಿರುವುದಿಲ್ಲ. 15ನೆಯ ಪ್ರಶ್ನೆ, ಪಯಣ ಪದದ ತತ್ಸಮ ರೂಪ ಪ್ರಯಾಣ. 16ನೆಯ ಪ್ರಶ್ನೆ, ಅನುನಾಸಿಕವಲ್ಲದ ಅಕ್ಷರ ಎಂದರೆ ಇಲ್ಲಿ 1 ಮತ್ತು 4ನೆಯ ಆಪ್ಷನ್ಗಳಲ್ಲಿ ಯಾವುದಾದರೂ ಒಂದನ್ನು ಹಾಕಿದರೆ ನಾವು ಅದಕ್ಕೆ ಸರಿ ಉತ್ತರವಾಗುತ್ತದೆ. ಏಕೆಂದರೆ ಅಂತಹ ಆಪ್ಷನ್ಗಳಲ್ಲಿ 2 ಅನುನಾಸಿಕ ಅಕ್ಷರಗಳಿವೆ ಮ ಮತ್ತು ನ. ತ ಮತ್ತು ಜ ಇವು ವ್ಯಂಜನಾಕ್ಷರಗಳಾಗಿವೆ. ಅನುನಾಸಿಕ ಅಕ್ಷರಗಳು ನ, ಯ, ನ, ನ, ಮ. ಈ ಒಂದು ಪ್ರಶ್ನೆಯು ಗ್ರೇಸ್ ಅಂಕವನ್ನು ತಂದುಕೊಡುತ್ತದೆ.
17ನೆಯ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ. ಒಟ್ಟು ಆಪ್ಷನ್ 4 34. ಇಲ್ಲಿ ವ್ಯಂಜನಗಳಲ್ಲಿ ನಾವು 2 ಪ್ರಕಾರಗಳನ್ನು ಕಾಣುತ್ತೇವೆ, ಒಂದು ವರ್ಗೀಯ ವ್ಯಂಜನ ಮತ್ತೊಂದು ಅವರ್ಗೀಯ ವ್ಯಂಜನ. ಇಲ್ಲಿ ವರ್ಗೀಯ ವ್ಯಂಜನಗಳು 25 ಇವೆ, ಹಾಗೆಯೇ ಅವರ್ಗೀಯ ವ್ಯಂಜನಗಳು 9. ಇಲ್ಲಿ 13 ಇದು ಸ್ವರಗಳನ್ನು ಗುರುತಿಸುವುದಾಗಿದೆ. 18ನೆಯ ಪ್ರಶ್ನೆ, ಮೆಲ್ವಾತು ಪದದಲ್ಲಿರುವ ಸಂಧಿ. ಮೆಲ್ವಾತು ಪದದಲ್ಲಿರುವ ಸಂಧಿ ಆದೇಶ ಸಂಧಿಯಾಗಿದೆ. ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಮೆಲ್ಲಿತು ಪ್ಲಸ್ ಮಾತು ಮೆಲ್ವಾತು ಆಗುತ್ತದೆ. ಇಲ್ಲಿ ಪ ಬ ಮಗಳಿಗೆ ಇಲ್ಲಿ ವ ಅಕ್ಷರ ಬಂದಿರುವುದನ್ನು ನಾವು ಕಾಣಬಹುದು. ಇಲ್ಲಿ ಮಾತು ಮ ಅಕ್ಷರಕ್ಕೆ ವ ಅಕ್ಷರ ಬಂದಿದೆ. ಇಲ್ಲಿ ಲೋಪಸಂಧಿ. ಲೋಪಸಂಧಿ ಎಂದರೆ ಉತ್ತರ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಸ್ವರವು ಲೋಪವಾಗುವುದಕ್ಕೆ ಲೋಪಸಂಧಿಯನ್ನು ನಾವು ಕರೆಯುತ್ತೇವೆ. ಅನುನಾಸಿಕ ಸಂಧಿ ಎಂದರೆ ಇಲ್ಲಿ ಕ ಚ ಟ ತ ಪ ಗಳ ಒಂದು ವರ್ಗಾಕ್ಷರಗಳ ಅದೇ ವರ್ಗದ ಕೊನೆಯ ಒಂದು ಅನುನಾಸಿಕ ಆದೇಶವಾಗಿ ಬರುವುದನ್ನು ನಾವು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ. ಜಸ್ವ ಸಂಧಿ ಎಂದರೆ ಕ ಚ ಟ ತ ಬಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದರೆ ಅದು ಜಸ್ವ ಸಂಧಿಯಾಗಿದೆ. 19ನೆಯ ಪ್ರಶ್ನೆ, ವೃದ್ಧಿ ಸಂಧಿಗೆ ಉದಾಹರಣೆ. ವೃದ್ಧಿ ಸಂಧಿಗೆ ಉದಾಹರಣೆ ಅಷ್ಟೈಶ್ವರ್ಯವಾಗಿದೆ. ಇದನ್ನು ಬಿಡಿಸಿ ಬರೆದಾಗ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಜ್ಞಾನೇಶ್ವರ ಮಹೇಶ್ವರಿ 2 ಪದಗಳು ಗುಣಸಂಧಿಗೆ ಉದಾಹರಣೆಯಾಗಿವೆ. ಪಯಶ್ಶಯನ ಇದು ಶುತ್ವ ಸಂಧಿಗೆ ಉದಾಹರಣೆ. ಪಯಸ್ ಪ್ಲಸ್ ಶಯನ ಪಯಶ್ಶಯನ. 20ನೆಯ ಪ್ರಶ್ನೆ, ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ಇಲ್ಲಿ ಈ ವಾಕ್ಯದಲ್ಲಿರುವಂತಹ ಷಷ್ಠೀಯ ಭಕ್ತಿ ಪ್ರತ್ಯಯ ಪದ ಯಾವುದೆಂದರೆ ಅದು ಆಪ್ಷನ್ 3 ರಾಮನ. ಇಲ್ಲಿ ಷಷ್ಠೀಯ ಭಕ್ತಿ ಪ್ರತ್ಯಯ ಅ. ಇಲ್ಲಿ ಶಬರಿಯು ಪ್ರಥಮ ಉ ಆಗಿದೆ, ಧ್ಯಾನದಲ್ಲಿ ಸಪ್ತಮಿ ಅಲ್ಲಿ, ದರ್ಶನಕ್ಕೆ ಚತುರ್ಥಿ ಕೇಯಕ್ಕೆ ಆಗಿದೆ. 21ನೆಯ ಪ್ರಶ್ನೆ, ಇನ್ನು ಮುಂದೆ ಬರುವಂತಹ ಎಲ್ಲ ಒಂದು ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹವುಗಳು. ಇಲ್ಲಿ ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವಂತಹ ಘಟಕ ಧ್ವನಿಮ ಆಗಿದೆ. 22ನೆಯ ಪ್ರಶ್ನೆ, ಮಾತೃಭಾಷಾ ಕಲಿಕೆಯು ಇದಕ್ಕೆ ಉತ್ತರ ಒಂದು ಸೃಜನಾತ್ಮಕ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಇಲ್ಲಿ ಉಳಿದಂತಹ ಮೂರುಗಳು ಇವು ನೆಗೆಟಿವ್ ಉತ್ತರಗಳನ್ನು ನೀಡುತ್ತವೆ. ಅನುಭವ ವಿಕಾಸಕ್ಕೆ ನೆರವಾಗುವುದು, ಪರಸ್ಪರ ವಿಚಾರ ವಿನಿಮಯಗಳನ್ನು ಕಠಿಣಗೊಳಿಸುತ್ತದೆ, ಇತರ ಭಾಷಾ ಕಲಿಕೆಗೆ ತೊಡಕಾಗುತ್ತದೆ. ಅವೆಲ್ಲವೂ ಕೂಡ ಮಾತೃಭಾಷಾ ಕಲಿಕೆಗೆ ತಕ್ಕುದಾದಂತಹ ಒಂದು ಉತ್ತರಗಳಲ್ಲ. ಮಾತೃಭಾಷೆಯು ಸೃಜನಾತ್ಮಕ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. 23ನೆಯ ಪ್ರಶ್ನೆ, ಉಚ್ಚಾರಣೆಯ ದೋಷಕ್ಕೆ ಇದು ಕಾರಣವಲ್ಲ. ವಾಚೋಚ್ಛ್ವಾಸದ ತೊಂದರೆ, ಕಾಗುಣಿತದ ಅಸಮರ್ಪಕ ಬಳಕೆ, ಹಲ್ಲಿನ ರಚನೆಯ ದೋಷ ಇವೆಲ್ಲವುಗಳನ್ನು ನಾವು ಉಚ್ಚಾರಣೆಯ ದೋಷಕ್ಕೆ ಕಾರಣವೆಂದು ಗುರುತಿಸಬಹುದು. ಆದರೆ ಆಪ್ಷನ್ 4 ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. ನಿರಂತರವಾಗಿ ನಾವು ವಾಕ್ಯವನ್ನು ಉಚ್ಚರಿಸುತ್ತಾ ಪದಗಳನ್ನು ಉಚ್ಚರಿಸುತ್ತಾ ಬಂದರೆ ನಮಗೆ ಉಚ್ಚಾರಣೆಯ ದೋಷವು ಕಡಿಮೆಯಾಗುತ್ತದೆ. ಇಲ್ಲಿ ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ. 24ನೆಯ ಪ್ರಶ್ನೆ, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರೆಂದರೆ ಅದು ಆಪ್ಷನ್ 3 ಭಾಷಾ ಶಿಕ್ಷಕರೇ ಆಗಿರುತ್ತಾರೆ. 25ನೆಯ ಪ್ರಶ್ನೆ, ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ಎಂದರೆ ಶ್ರಾವ್ಯ ಎಂದರೆ ಕೇಳಿಸಿಕೊಳ್ಳುವಂಥದ್ದು. ಇಲ್ಲಿರುವಂತಹ ಒಂದು ಕೇಳಿಸಿಕೊಳ್ಳಲು ಸಾಧ್ಯವಿರುವಂತಹ ಒಂದು ಉಪಕರಣವೆಂದರೆ ರೇಡಿಯೋ ಧ್ವನಿ ಸುರುಳಿ, ಚಿತ್ರ, ಕರಿಹಲಗೆ ಇವು ಪ್ರದರ್ಶಿತ ಒಂದು ಉಪಕರಣಗಳು. ಪಠ್ಯಪುಸ್ತಕ, ನಿಘಂಟು, ವಾರ್ತಾಪತ್ರಿಕೆ, ಚಿತ್ರಫಲಕ ಇವೆಲ್ಲವೂ ಕೂಡ ಶ್ರಾವ್ಯ ಉಪಕರಣಗಳು ಆಗುವುದಿಲ್ಲ. ಇವು ದೃಶ್ಯ ಉಪಕರಣಗಳಾಗುತ್ತವೆ. 26ನೇ ಪ್ರಶ್ನೆ, ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಎಂದರೆ ಇಲ್ಲಿ ಉಪನ್ಯಾಸ ವಿಧಾನದಿಂದ ನಾವು ವರ್ಗದ ಮೇಲೆ ನಿಯಂತ್ರಣ ಹೊಂದಬಹುದು, ಉತ್ತಮ ಸಂವಹನ ಕೌಶಲ್ಯವನ್ನು ಒದಗಿಸಬಹುದು, ಪ್ರಮುಖ ವಿಚಾರಗಳನ್ನು ವಿವರಿಸಬಹುದು. ಆದರೆ ಸಂಕ್ಷಿಪ್ತ ಮಾಹಿತಿಯನ್ನು ಮಾತನಾಡುವುದು ಇದು ಸೂಕ್ತವಾದ ಹೇಳಿಕೆ ಇಲ್ಲ. ಏಕೆಂದರೆ ಉಪನ್ಯಾಸ ವಿಧಾನದಲ್ಲಿ ನಾವು ಒಂದು ವಿಷಯದ ಕುರಿತಾಗಿ ಸವಿವರದ ಮಾಹಿತಿಯನ್ನು ನೀಡುತ್ತೇವೆ. 27ನೇ ಪ್ರಶ್ನೆ, ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ. ಇಲ್ಲಿ ಲಿಖಿತ ಪರೀಕ್ಷೆಗಳ ಒಂದು ಅನುಕೂಲಗಳನ್ನು ಮೊದಲು ನಾವು ಕಂಡುಕೊಳ್ಳಬೇಕು, ನಂತರ ನ್ಯೂನತೆಯನ್ನು ತೆಗೆಯಬೇಕು. ಇಲ್ಲಿ ಅದರ ಅನುಕೂಲಗಳು, ಲಿಖಿತ ಉತ್ತರಗಳನ್ನು ನಾವು ಮೌಲ್ಯಮಾಪನ ಮಾಡಬಹುದು, ದೀರ್ಘಕಾಲದವರೆಗೆ ಅದನ್ನು ಸಂಗ್ರಹಿಸಲು ಸಾಧ್ಯವಿರುವಂಥದ್ದು, ಒಂದು ಅಥವಾ ಹೆಚ್ಚಿನ ಉದ್ದೇಶವನ್ನು ಮೌಲ್ಯಮಾಪನ ಮಾಡಬಹುದು. ಆದರೆ ನಕಲು ಮಾಡುವ ಸಾಧ್ಯತೆ ಇದರಲ್ಲಿ ಹೆಚ್ಚಿರುವುದರಿಂದ ಇದು ಒಂದು ಇದರ ನ್ಯೂನತೆಯಾಗಿದೆ. 28ನೆಯ ಪ್ರಶ್ನೆ, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ಇಲ್ಲಿ
ಕಿರು ಉತ್ತರ ನೀಡುವ ಪರೀಕ್ಷೆ, ಹೊಂದಿಸಿ ಬರೆಯುವ ಪರೀಕ್ಷೆ, ಒಂದು ವಾಕ್ಯ ಶಬ್ದದಲ್ಲಿ ಉತ್ತರ ನೀಡುವ ಪರೀಕ್ಷೆ ಇವೆಲ್ಲವೂ ವಸ್ತುನಿಷ್ಠ ಪರೀಕ್ಷೆಗಳಾಗಿವೆ. ಒಟ್ಟಾರೆ 1 ಅಂಕದ ಪ್ರಶ್ನೆಗಳೆಲ್ಲವೂ ವಸ್ತುನಿಷ್ಠದ ಪರೀಕ್ಷೆಗಳಾಗಿವೆ. ಮತ್ತು ದೀರ್ಘ ಉತ್ತರ ಬರೆಯುವಂಥವುಗಳು, ಲಘು ಉತ್ತರ ಬರೆಯುವಂಥವುಗಳು ಇವೆಲ್ಲವೂ ವಿವರಿಸಿ ಬರೆಯುವ ಪ್ರಶ್ನೆಗೆ ಪರೀಕ್ಷೆಗೆ ಉದಾಹರಣೆಗಳಾಗಿವೆ. ಇದಕ್ಕೆ ಉತ್ತರ ಆಪ್ಷನ್ 3 ವಿವರಿಸಿ ಬರೆಯುವ ಪರೀಕ್ಷೆ. 29ನೆಯ ಪ್ರಶ್ನೆ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಇಲ್ಲಿ ಮೊದಲು ನಾವು ಪ್ರತಿಭಾವಂತ ವಿದ್ಯಾರ್ಥಿ ಲಕ್ಷಣಗಳನ್ನು ಮೊದಲು ಕಂಡುಕೊಳ್ಳಬೇಕು. ಅದಕ್ಕೆ ವಯಸ್ಸಿಗೆ ಮೀರಿದ ಅವಧಾನವನ್ನು ಪ್ರತಿಭಾವಂತ ವಿದ್ಯಾರ್ಥಿ ಹೊಂದಿರುತ್ತಾನೆ. ಸಾಧನೆಯ ಹಂಬಲವನಿಗೆ ಬಹಳಷ್ಟಿರುತ್ತದೆ. ಇತರ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಅಧಿಕ ತಿಳುವಳಿಕೆಯನ್ನು ಆತನು ಹೊಂದಿರುತ್ತಾನೆ. ಆದರೆ ಅವನ ಸ್ಮರಣ ಶಕ್ತಿಯು ತುಂಬ ಹೆಚ್ಚಿರುತ್ತದೆ. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ ಎನ್ನುವುದು ಪ್ರತಿಭಾವಂತ ವಿದ್ಯಾರ್ಥಿ ಗುಣಲಕ್ಷಣವಾಗಿಲ್ಲ. 30ನೆಯ ಪ್ರಶ್ನೆ, CCE ಇದರ ವಿಸ್ತೃತ ರೂಪ. ಇಲ್ಲಿ ನಾವು ಇದರ ವಿಸ್ತೃತ ರೂಪವನ್ನು ಗಮನಿಸಿದಾಗ ಆಪ್ಷನ್ 2 ನಿರಂತರ ವ್ಯಾಪಕ ಮೌಲ್ಯಮಾಪನ ಎಂದು ಗುರುತಿಸಬಹುದು. ಮೌಲ್ಯಮಾಪನದ ಕುರಿತಾದ ಒಂದಿಲ್ಲೊಂದು ಪ್ರಶ್ನೆಯು TET ಪರೀಕ್ಷೆಯ ಪೇಪರ್ 1 ಹಾಗೂ ಪೇಪರ್ 2 ಅಲ್ಲಿ ಬಂದಿರುತ್ತದೆ. ಹಾಗಾಗಿ ನಾವು ಮೌಲ್ಯಮಾಪನದ ಕುರಿತಾದ ವಿಷಯವನ್ನು ಸಮಗ್ರವಾಗಿ ಓದಿಕೊಂಡಿರಬೇಕು. ಇಲ್ಲವಾದರೆ ಪ್ರಶ್ನೆಗೆ ಸಮಂಜಸ ಉತ್ತರವನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಇಲ್ಲಿವರೆಗೂ ನಾವು TET ಪರೀಕ್ಷೆಯ ಪೇಪರ್ 1 ಪತ್ರಿಕೆಯ ಕನ್ನಡ ವಿಷಯದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದೆವು. ಮುಂದಿನ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯದ ಆನ್ಸರ್ಗಳನ್ನು ವಿಶ್ಲೇಷಣೆ ಮಾಡೋಣ. ಎಲ್ಲರಿಗೂ ನಮಸ್ಕಾರಗಳು.